ಇನ್ನೊಂದು ಕಡೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಹಲವು ಸ್ಥಳಗಳಿಗೆ ತೆರಳಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ನಸುಕಿನ ಜಾವ ಎಸ್ಐಟಿ ತಂಡದಿಂದ ಎರಡೂ ಕಡೆಗಳಲ್ಲಿ ದಾಳಿ ಆಗಿದೆ. ಹಾಸನದ ಎಂಪಿ ನಿವಾಸ ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಸೇರಿದ ಫಾರ್ಮ್ ಹೌಸ್ ಮೇಲೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಹಾಗೂ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತಹ ಮಹತ್ವದ ಲೀಡ್ ದೊರಕೋ ನಿಟ್ಟಿನಲ್ಲಿ ದಾಳಿ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕೃತ್ಯ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಸ್ಥಳಗಳ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳಿಂದ ಮಾಡಲಾಗಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಏನು ಈಗಾಗಲೇ ಎಲ್ಲೆಡೆ ವಿಡಿಯೋ ವೈರಲ್ ಆಗಿದೆ, ಆ ವಿಡಿಯೋಲಿ ಇರ್ತಕ್ಕಂತಹ ದೃಶ್ಯಗಳು ಎಲ್ಲಿ ಸೆರೆಯಾಗಿರುವಂಥದ್ದು ಎಸ್ಐಟಿ ತಂಡ ಈಗ ತನಿಖೆ ನಡೆಸಬಹುದು. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಹೊಳೆನರಸೀಪುರ ತಾಲೂಕಿನ ಪಡುವಲೆಪೆಯಲ್ಲಿ ಇರ್ತಕ್ಕಂತಹ ಎಚ್ ಡಿ ರೇವಣ್ಣ ಅವರಿಗೆ ಸೇರಿದ ಒಂದು ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ನಲ್ಲಿ ಏನಾದರೂ ವಿಡಿಯೋ ಚಿತ್ರೀಕರಣ ನಡೆದಿದೆ ಅನ್ನೋ ಬಗ್ಗೆ ತಡರಾತ್ರಿ ಎಸ್ಐಟಿ ಅಧಿಕಾರಿಗಳು ಆಗಮಿಸಿ ಇಲ್ಲಿ ಪರಿಶೀಲನೆ ನಡೆಸಿದ್ರು. ಈ ತೋಟದಲ್ಲಿ ಹೈನುಗಾರಿಕೆ ಇರ್ಬೋದು, ಅಲ್ಲದೆ ಇಲ್ಲಿರ್ತಕ್ಕಂತಹ ಕೆಲಸ ಮಾಡುವ ಕಾರ್ಯಕ್ರಮಗಳಿಗೆ ಮನೆಗಳನ್ನು ಸಹ ಕಟ್ಟಿಸಿಕೊಡಲಾಗಿದೆ. ಅವರೆಲ್ಲರೂ ಸಹ ಬಿಹಾರ ಹಾಗೂ ಅಸ್ಸಾಂ ಮೂಲದ ಕಾರ್ಮಿಕರಾಗಿದ್ದಾರೆ. ಇದಾದ ಬಳಿಕ ಅವರು ಹೊಳೆನರಸೀಪುರ ತಾಲೂಕಿನ ಮತ್ತೊಂದು ಗ್ರಾಮವಾದಂಥ ಗನ್ನಿಕಡ ಹಾಗೂ ಚನ್ನಪಟ್ಟಣ ತಾಲೂಕಿನ ಕಾಮೇಲಿ ಗ್ರಾಮಕ್ಕೂ ಸಹ ತೆರಳಿದರೆ ಆ ಎರಡೂ ಗ್ರಾಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಗೂ ಸೂರಜ್ ರೇವಣ್ಣ ಅವರು ಸೇರಿದಂಥ ಫಾರ್ಮ್ ಹೌಸ್ಗಳಿವೆ. ಆ ಫಾರ್ಮ್ ಹೌಸ್ಗಳು ಏನಾದರೂ ಆ ವಿಡಿಯೋವನ್ನು ಚಿತ್ರೀಕರಿಸಲಾಗಿದೆ ಎಂಬುದರ ಬಗ್ಗೆ ತಡರಾತ್ರಿ SP ಸೀಮಾ ಲಾಟ್ಕರ್ ನೇತೃತ್ವದ ತಂಡ ಒಂದು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದೆ. ಅಲ್ಲದೆ ಇಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ಸಹ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಿದ್ರು, ಇಲ್ಲಿ ಉಳಿದು ಕೊಡ್ತಿದ್ರ, ಎಲ್ಲದರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. ಇದಾದ ಬಳಿಕ ಏನು ಹೊಳೆನರಸೀಪುರದ ನಿವಾಸ, ಹಾಸನದ RC ರಸ್ತೆಯಲ್ಲಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲೂ ಸಹ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತಿದೆ. ಹಾಗಾಗಿ ಆ ವಿಡಿಯೋಗಳನ್ನು ಆಧರಿಸಿ ಏನು ಲೈಂಗಿಕ ದೌರ್ಜನ್ಯ ನಡೆದಿರ್ತಕ್ಕಂತಹ ಸ್ಥಳಗಳಿದೆ ಅವನ್ನ ಪರಿಶೀಲನೆಗೆ ಈಗ SIT ತಂಡ ಮುಂದಾಗಿರ್ತಕ್ಕಂಥದ್ದು. ಅಲ್ಲದೆ ಏನು ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಯರೇನಿದ್ದಾರೆ ಅವರನ್ನು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಈಗ ಕರೆತರ್ತಾರೆ. ಹೊಳೆನರಸೀಪುರದ ಪಡುವಲೆಪೆ ತೋಟ ಇರ್ಬೋದು, ಗನ್ನಿಕಡ ಹಾಗೂ ಕಾಮಿನಹಳ್ಳಿಯ ಫಾರ್ಮ್ ಹೌಸ್ ಇರ್ಬೋದು, ಇಲ್ಲಿ ತಂದು ಸ್ಪಾಟ್ ಮಾಜರನ್ನು ಸಹ ಮಾಡ್ತಾರೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ರೆ ಏನು SIT ತಂಡ ಅದರಲ್ಲಿ ಇರ್ತಕ್ಕಂತಹ ಏನು ಲೈಂಗಿಕ ದೌರ್ಜನ್ಯ ಒಳಗಾದಂತಹ ಮಹಿಳೆಯರನ್ನು ಸ್ಪಾಟ್ ಮಾಜರು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ತಿರ್ತಕ್ಕಂಥದ್ದು. ಈಗ ಹೊಳೆನರಸೀಪುರ ನಿವಾಸ ಹಾಗೂ ಸಂಸದರ ನಿವಾಸದಲ್ಲಿ SIT ತಂಡ ಇನ್ನೇನು ಭೇಟಿಯನ್ನು ನೀಡುತ್ತೆ. ಅದಾದ ಬಳಿಕ ಸಂತ್ರಸ್ತರನ್ನು ಕರೆತಂದು ಸ್ಪಾಟ್ ಮಾಜರನ್ನು ಮಾಡಲಾಗುತ್ತದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಹೊಳೆನರಸೀಪುರ, ಪಬ್ಲಿಕ್ TV.